ನಮಸ್ತೆ ನನ್ನೆಲ್ಲ ಭಗಿನಿ ಹಾಗೂ ಮಹೋದಯರಿಗೆ. ಇವತ್ತು ಒಂದು ಎಲ್ಲರಿಗೂ ಕಾಮನ್ ಆಗಿ ಹಾರ್ಟ್ ಅಟ್ಯಾಕ್, ಹಾರ್ಟ್ ಅರೆಸ್ಟ್ ಈ ಥರ ಆಗ್ತಿದೆ, ಕಾರ್ಡಿಯಾ ಅರೆಸ್ಟ್ ಅಂತ ಆಗ್ತಾಯಿದೆ. ಸೊ ಈ ನಮ್ಮ ಯೋಗ ಕ್ಲಾಸಿಗೆ ಬರೋರ ಒಬ್ಬರು ತುಂಬ ಬೇಕಾದವರೊಬ್ಬರು ಹಾರ್ಟ್ ಅಟ್ಯಾಕಿಂದ ತೀರೋದ್ರು ಅಂತ ಹೇಳಿ ಅವ್ರು ತುಂಬ ನೋವು ಮಾಡಿಕೊಂಡ್ರು, ಸಂಕಟ ಪಡ್ತಾಯಿದ್ರು. ಸೊ ಅವಾಗ ನಾನು ಅವ್ರಿಗೆ ಹೇಳಿದ್ದೇನು ಹೇಳಿದ್ರೆ, ನೋಡಿ ನಮಗೆ ಇವತ್ತಿನ ಜೀವನ ಏನಿದೆಲ್ಲ ಇದು ತುಂಬ ಸ್ಟ್ರೆಸ್ಫುಲ್ ಆಗಿದೆ. ತುಂಬ ಸಣ್ಣ ಮಕ್ಕಳು ರೀ, 1ನೇ ಕ್ಲಾಸ್ 2ನೇ ಕ್ಲಾಸ್ ಮಕ್ಕಳು ಕೂಡ ಇವತ್ತು ಸ್ಟ್ರೆಸ್ಸಲ್ಲಿದ್ದಾರೆ. ಅರ್ಥ ಮಾಡ್ಕೊಳ್ಳಿ, ಅಂದರೆ ಯಾವ ಮಟ್ಟಕ್ಕೆ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ ಅಂತ ಹೇಳಿಬಿಟ್ಟು. ನಾವು ಏನೇ ಅರ್ನ್ ಮಾಡಿದ್ರು ಎಲ್ಲವನ್ನ ಇಲ್ಲೇ ಬಿಟ್ಟು ಹೋಗ್ತೀವಿ. ಓಕೆ, ಏನನ್ನೇ ಅರ್ನ್ ಮಾಡಿದ್ರು, ಎಷ್ಟು ಕೋಟಿ ಇದ್ದರೂ ಕೂಡ, ಭಿಕ್ಷುಕರಾದರೂ ಸಿರಿವಂತರಾದರೂ ಎಲ್ಲನೂ ಇಲ್ಲೇ ಬಿಟ್ಟು ಹೋಗ್ತೀವಿ. ನಮಗೆ ಪಂಚಭೂತಗಳು ಸೇಮ್, ಭಿಕ್ಷುಕರಿರಲಿ ದುಡ್ಡಿರೋರಿರಲಿ ಎಲ್ಲನೂ ಸಮಯ ಸೇಮ್, ಸೂರ್ಯ ಸೇಮ್, ಚಂದ್ರ ಸೇಮ್, ಲೈಫ್ ಸೇಮ್. ಲೈಫ್ ಸ್ಟೈಲ್ ಏನಿದೆಲ್ಲ ಅದನ್ನು ಚೇಂಜ್ ಮಾಡ್ಕೊಳ್ಬೇಕಾಗಿರೋದು ನಿಮ್ಮ ಕೈಯಲ್ಲಿದೆ. ಓಕೆನಾ? ಯಾವಾಗ ನಮ್ಮ ಸರಿಯಾದ ಊಟದ ಪದ್ಧತಿ ಇಲ್ಲ, ಸರಿಯಾದ ನಿದ್ರೆಯ ಪದ್ಧತಿ ಇಲ್ಲ, ಶೌಚದ ಪದ್ಧತಿ ಇಲ್ಲ ಅಂದಾಗ ನಮ್ಮ ದೇಹ ಪಾಪ ಬಡಪಾಯಿ ಅದು ಏನು ಮಾಡ್ಬೇಕು ಹೇಳಿ ಅಲ್ವಾ? ಅದು ಎಷ್ಟು ಅಂತ ಸಹಿಸ್ಕೊಳ್ಬೇಕಲ್ವ? ಸೊ ಅದು ತನ್ನಲ್ಲಿ ತಾನು ವೇರಿಯೇಷನ್ ಮಾಡ್ಕೊಳ್ಳುತ್ತೆ, ಹೇಳುತ್ತೆ ನಿಮಗೆ ಹುಷಾರು ತಪ್ಪುತ್ತೆ, ಸ್ವಲ್ಪ ನೋವು ತರುತ್ತೆ. ಆದರೂ ನೀವು ಅರ್ಥ ಮಾಡ್ಕೊಂಡಿಲ್ಲ, ಅದಕ್ಕೆ ಪ್ರೆಷರ್ ಆಗ್ತಾ ಇದ್ದೀರಾ ಅಂದಾಗ ಆ ಪ್ರೆಷರ್ ಎಲ್ಲ ಹೋಗುತ್ತೆ, ಹಾರ್ಟ್ ಮೇಲೆ ಹೋಗುತ್ತೆ, ಅದಾದಮೇಲೆ ಬ್ರೈನ್ ಮೇಲೆ ಹೋಗುತ್ತೆ. ಸೊ ಇದು ಅಲ್ಟಿಮೇಟ್ ಆಗಿ ಹೋಗುವಂಥದ್ದು. ಅಲ್ಲಿವರೆಗೂ ನಿಮ್ಗೆ BP ಬರೆಸುತ್ತೆ, ಶುಗರ್ ಬರ್ಸುತ್ತೆ, ಆಮೇಲೆ ಥೈರಾಯ್ಡ್ ಬರ್ಸುತ್ತೆ, ಇನ್ನೇನೋ ಬರ್ಸುತ್ತೆ. ಎಲ್ಲಾನು ಮೀರಿ ನೀವು ನನ್ನ ಮಾತು ಕೇಳ್ತಿಲ್ಲ, ನಿನ್ನ ಮೇಲೆ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ ಅಂಥೇಳಿ ಡೈರೆಕ್ಟಾಗಿ ಹಾರ್ಟ್ ಹತ್ರ ಹೋಗುತ್ತೆ. ಸೊ ನಾವೇನು ಮಾಡಬೇಕು? ನಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಬೇಕು. ಹೆಂಗೆ ಚೇಂಜ್ ಮಾಡ್ಕೊಳ್ಬೇಕು? ಪ್ರತಿದಿನ ನೀವು ಏನನ್ನೇ ಮಾಡ್ತಾ ಇದ್ದೀರೋ ಅದನ್ನು ಜೀವನ ಮಾಡೋಕ್ಕೆ ಮಾಡ್ತಾ ಇದ್ದೀರಾ. ನೀವೇ ಇಲ್ಲ ಅಂದರೆ ಜೀವನ ಯಾರಿಗೋಸ್ಕರ? ಈ ಜೀವ ಯಾರಿಗೋಸ್ಕರ? ಈ ಅರ್ನಿಂಗ್ ಯಾರಿಗೋಸ್ಕರ ಅಲ್ವಾ? ಸೊ ಪ್ರತಿದಿನ ನಾನು ಹೇಳ್ತೀನಿ, ನಿಮಗೋಸ್ಕರ ಅರ್ಧ ಗಂಟೆ ತೆಗೆದಿಡಿ, ಯೋಗಾಸನ ಮಾಡಿ, ಪ್ರಾಣಾಯಾಮ ಮಾಡಿ. ಯಾರಿಗೆಲ್ಲ ಹಾರ್ಟ್ ಪ್ರಾಬ್ಲಮ್ ಇದೆ, ಹಾರ್ಟ್ ತುಂಬ ಏನೋ ಇಲ್ಲಿ ಭಾರ ಆಗ್ತಾ ಇದೆ, ಸ್ಟೆಪ್ಸ್ ಹತ್ತಿದ ತಕ್ಷಣ ಸುಸ್ತಾಗ್ತಿದೆ ಅಂತ ಹೇಳ್ತೀರಾ, ಪ್ರಾಣಾಯಾಮ ಸ್ಟಾರ್ಟ್ ಮಾಡಿ. ಪ್ರಾಣಾಯಾಮ ಆಂದೋಲನ ಮಾಡ್ತಾ ಇದ್ದೀವಿ ನಾವು. ಆ್ಯಕ್ಚುಲಿ ಪ್ರಾಣಾಯಾಮ ಎಲ್ಲರಿಗೂ ಕಲಿಸ್ಬೇಕು ಅನ್ನೋದು ನನ್ನ ಉದ್ದೇಶ. ಅದರದ್ದೊಂದು ವರ್ಕ್ಶಾಪ್ ಕೂಡ ನಾನು ಮಾಡ್ತಾ ಇದ್ದೀನಿ. ಸೊ ಈ ಪ್ರಾಣಾಯಾಮವನ್ನು ನಾವು ಡೈಲಿ ಮಾಡ್ತಾ ಬಂದರೆ, 2ರಿಂದ 3 ಪ್ರಾಣಾಯಾಮ ಇದೆ, ಅವುಗಳನ್ನು ನೀವು ಡೈಲಿ ಮಾಡ್ತಾ ಬಂದ್ವಿ ಅಂದರೆ ನಮ್ಮ ಈ ಹಾರ್ಟಲ್ಲಿರುವಂತಹ ಮಸಲ್ ಏನಾಗುತ್ತಲ್ಲ ಇದು ಸ್ಟ್ರೆಂಥನ್ ಆಗುತ್ತೆ. ಜೊತೆಗೆ ನನ್ನ ಗುರುಗಳಾದ ಬಸವರಾಜ್ ಸರ್ ಅದ್ರ ಬಗ್ಗೆ ಒಂದು ಸುದೀರ್ಘವಾದಂಥ ವಿಡಿಯೋ ಮಾಡಿದ್ದಾರೆ ಹಾರ್ಟ್ ಅಟ್ಯಾಕ್ ಬಗ್ಗೆ. ನಾನು ಇವತ್ತು ಅದನ್ನು ಸ್ಟೇಟಸಲ್ಲಿ ಹಾಕ್ತಾ ಇದ್ದೀನಿ, ಅದನ್ನು ನೋಡ್ಕೊಳ್ಳಿ. ಹಾಗೆ ಕಲರ್ ಕೂಡ ಇದೆ ಅದಕ್ಕೆ. ನೀವು ನಿಜವಾಗೂ ಶ್ವಾಸದಿಂದನೇ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕ್ಕಾಗೋದು, ಬೇರೆ ಯಾವುದರಿಂದ ಅಲ್ಲ. ಒಳ್ಳೆಯ ಆಹಾರ, ಒಳ್ಳೆಯ ಜೀವನ ಕ್ರಮ, ಶೌಚ ಪದ್ಧತಿ ಅದು ತುಂಬ ಇಂಪಾರ್ಟೆಂಟು. ಇವತ್ತು ಎಷ್ಟೋ ಜನಕ್ಕೆ ಮಲಮೂತ್ರ ವಿಸರ್ಜನೆ ಬೆಳಗ್ಗೆ ಆಗೋದೇ ಇಲ್ಲ. ಎಷ್ಟೋ ಜನ ನನ್ನ ಹತ್ರ ಕ್ಲಿನಿಕ್ ಬರೋ ಎಷ್ಟೋ ಜನ ಹೇಳ್ತಾರೆ, ಮೇಡಮ್ ನಂಗೆ ಅದು ಕರೆಕ್ಟಾಗಿ ಕ್ಲಿಯರ್ ಆಗಲ್ಲ, ಒಂದಿನ ಬೆಳಗ್ಗೆ ಆಗುತ್ತೆ, ಒಂದಿನ ಮಧ್ಯಾಹ್ನ ಆಗುತ್ತೆ, ಒಂದಿನ ಸಂಜೆ ಆಗುತ್ತೆ. ಎಷ್ಟು ಈಸಿ ಅಲ್ವಾ ಅದು? ನಮ್ಮ ಪ್ರಕೃತಿಯಲ್ಲಿ, ನಮ್ಮ ದೇಹದಲ್ಲಿ ಇರುವಂತಹ ತ್ಯಾಜ್ಯವನ್ನು ಹೊರ ಹಾಕಲಿಕ್ಕೆ ನಮ್ಗೆ ಸಮಯ ತಗೊತಿದೆ ನಮ್ಮ ದೇಹ ಅಂದರೆ ಅಲ್ಲಿಗೆ ಎಷ್ಟರ ಮಟ್ಟಿಗೆ ನಾವು ಅದನ್ನು ಹಾಳು ಮಾಡಿದ್ದೀವಿ. ಲೈಕ್ ನಾವು ಭೂಮಿಯನ್ನು ಹಾಳು ಮಾಡಿರೋ ಥರ ಈ ದೇಹವನ್ನು ನಾವು ಹಾಳು ಮಾಡಿಟ್ಟಿದ್ದೀವಿ ಅಲ್ವಾ? ನಮಗೆ ಯಾವುದೇ ಅಧಿಕಾರ ಇಲ್ಲ ನಾವು ಈ ರೀತಿ ಭೂಮಿಯನ್ನು ಹಾಳು ಮಾಡಲಿಕ್ಕಾಗಲಿ, ನಮ್ಮ ದೇಹವನ್ನು ದೇವರು ಕೊಟ್ಟಿರುವಂತಹ ಅತ್ಯಂತ 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 ಕಷ್ಟದಿಂದ ಬಂದಿರುವಂಥದ್ದು ಏನಪ್ಪ ಆಸ್ತಿ ಅಂದರೆ ನಿಮ್ಮ ದೇಹ. ಓಕೆನಾ? ಆ ದೇಹವನ್ನು ನಾವು ಸದೃಢವಾಗಿಟ್ಕೊಳ್ಬೇಕು. ಈ ಜನ್ಮದಲ್ಲಿ ಈ ಹುಟ್ಟಿದೀವಲ್ವ, ಈಗ ನಾವೇನಾದರೂ ಸಾಧನೆ ಮಾಡಬೇಕಂದ್ರೆ ಅದಕ್ಕೊಂದು ವೆಹಿಕಲ್ ಅನ್ನೋದು ಈ ನಮ್ಮ ಬಾಡಿ. ಆ ಬಾಡಿಯನ್ನು ನಾವು ಸರಿಯಾಗಿ ಇಟ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ಇನ್ನೇನು ಇಟ್ಕೊಂಡು ಏನು ಸಂಪಾದನೆ ಮಾಡಿ, ಏನು ಹೆಸರು ಮಾಡಿ, ಅಥವಾ ಏನು ಇದು ಮಾಡಿ ಏನು ಪ್ರಯೋಜನ ಇದೆ ಅಲ್ವಾ? ಸೊ ಫಸ್ಟು ನಾವು ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು. ಫಸ್ಟ್ ನಾವು ನಮ್ಮನ್ನು ಪ್ರೀತಿಸ್ಕೊಳ್ಬೇಕು, ಆಮೇಲೆ ಎಲ್ಲ ತಾನಾಗೆ ಬರುತ್ತೆ. ಓಕೆ, ಸೊ ಡೂ ಯೋಗ, ಸ್ಟೇ ಹೆಲ್ದಿ, ಡೂ ಪ್ರಾಣಾಯಾಮ ಆ್ಯಂಡ್ 5 minutes ಮೆಡಿಟೇಷನ್ ಎವ್ರಿ ಡೇ ವಿತ್ ಮೀ. ಓಕೆ, ಥ್ಯಾಂಕ್ ಯು. ಡೂ ಯೋಗ, ಸ್ಟೇ ಹೆಲ್ದಿ ಆ್ಯಂಡ್ ಹೆಂಗ್ ವಿತ್ ಮೀ. ಬಾಯ್.